ಇಂದು ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಗಾವತಿ ತಾಲೂಕು ಸಮಿತಿಯು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ನೀಟ್ ಪರೀಕ್ಷೆ ಹಾಗೂ ಎನ್ಟಿಎ ಸಂಸ್ಥೆಯನ್ನ ರದ್ದುಗೊಳಿಸುವಂತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗಾಗಿ ಒತ್ತಾಯಿಸಿ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಗಂಗಾವತಿಯ ತಹಶೀಲ್ದಾರರ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಿವಕುಮಾರ್, ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ, ತಾಲೂಕು ಅಧ್ಯಕ್ಷ ನಾಗರಾಜು, ಉಪಾಧ್ಯಕ್ಷ ಶರೀಫ್ ಎಂ, ಜಂಟಿ ಕಾರ್ಯದರ್ಶಿ ಬಸಯ್ಯ, ದರ್ಶನ್, ವಿದ್ಯಾರ್ಥಿಗಳಾದ ಎಸ್ಎಂ ಕಾವ್ಯ, ಕಾರ್ತಿಕ್, ಮಣಿಕಂಠ, ಡಿ ನಾಗರಾಜ್, ಅಕ್ಷತಾ, ಕೀರ್ತಿ, ದೇವಮ್ಮ, ಸಂಜನಾ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. इंकलाब जिंदाबाद, एसएफआई जिंदाबाद, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ. ಇವತ್ತು ನಾವು ಇಲ್ಲಿಂದು ಇಷ್ಟು ಬಿಸಿಲಲ್ಲಿ ಹೋರಾಟ ಮಾಡಲಿಕ್ಕೆ ಕಾರಣ ಏನಂತಂದರೆ ನೀಟ್ ಪರೀಕ್ಷೆ. ಈ ನೀಟ್ ಪರೀಕ್ಷೆಯಿಂದ ಎಷ್ಟೋ ಹಲವಾರು ತೊಂದರೆಗಳಾಗಿದೆ. ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಪ್ರಾಣಗಳನ್ನು ಬಲಿ ಕೊಟ್ಕೊಂಡಿದ್ದಾರೆ. ಯಾಕಂದರೆ ಈಗ ಮೊನ್ನೆ ಮೇಯಲ್ಲಿ ನಡೆದ ನೀಟ್ ಪರೀಕ್ಷೆಯಲ್ಲಿ ಯಾವುದೋ ಒಂದು ಚಿಕ್ಕ ಪುಟ್ಟ ಕಾರಣಗಳಿಂದ 2 ನಿಮಿಷ ಲೇಟಾಗಿ ಬಂದಿದ್ದಕ್ಕೆ ಅವರನ್ನು ಎಕ್ಸಾಮ್ ಸೆಂಟರ್ಗೆ ಹಲೋ ಮಾಡಲಿಲ್ಲ. ಆ ವಿದ್ಯಾರ್ಥಿಗಳು ಎಷ್ಟೋ ಕನಸು ಕಟ್ಕೊಂಡಿರ್ಬೋದು. ಅವರು ಮುಂದೆ MBBS ತಗೊಳ್ಬೇಕು, ನಾವು ಡಾಕ್ಟರ್ ಆಗಬೇಕು, ಏನೋ ಒಂದು ಕನಸು ಕಟ್ಕೊಂಡಿರ್ತಾರೆ. ಅದನ್ನೆಲ್ಲ ಈಗ ಅವರು ಮಣ್ಪಾಲು ಮಾಡಾಗಿದೆ. 2 ವರ್ಷ ಕಷ್ಟ ಬಿದ್ದು ಎಷ್ಟೋ ಪ್ರಯತ್ನಗಳನ್ನು ಪಟ್ಟಿರ್ತಾರೆ. ಬೆಳಗ್ಗೆ ಎಷ್ಟೊತ್ತಿಗೆ ಓದ್ತಿರ್ತಾರೋ, ಎಷ್ಟೊತ್ತಿಗೆ ಮಲಗ್ತಿರ್ತಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಅವರು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕೊಡಬೇಕು ಇದು. ಮತ್ತು ಮತ್ತೊಂದು ವಿಷಯ, ಟೆಸ್ಟಿಂಗ್ ಏಜೆನ್ಸಿ ಅವರು ಮೊನ್ನೆ 2 ನಿಮಿಷ ಲೇಟ್ ಆಗಿದ್ದಕ್ಕೆ ಅವರು ಒಳಗಡೆ ಬಿಡಲಿಲ್ಲ. ಆದರೆ ಅವರು ಪೇಪರ್ ಲೀಕ್ ಮಾಡಿದ್ದಕ್ಕೆ ಏನೋ ಹೊಣೆ ಹೊತ್ಕೊಳ್ಳಿಲ್ಲ. ಆ ವಿದ್ಯಾರ್ಥಿಗಳು 22 ಜನ ಸತ್ತೋಗಿರೋ ವಿದ್ಯಾರ್ಥಿಗಳ ಮೇಲೆ ಹೊಣೆ ಇಲ್ಲ. ಆದರೆ ಅವರು ಪೇಪರ್ ಲೀಕ್ ಮಾಡಿದ್ದನ್ನು ಅವರು ಹೇಳ್ಕೊಳ್ಳಿಲ್ಲ. ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, ಅದಕ್ಕೆ ಯಾರೂ ಹೊಣೆ ಇಲ್ಲ. ಆದರೆ ಈ ಧರ್ಮೇಂದ್ರ ಪ್ರಧಾನಿ ಅವರು ರಾಜೀನಾಮೆ ನೀಡಲೇಬೇಕು. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಕನಸನ್ನು ಕಟ್ಕೊಂಡು ಶಿಕ್ಷಣವನ್ನು ನಡೆಸ್ತಿರ್ತಾರೆ. ಎಷ್ಟೋ ಬಡ ಮಕ್ಕಳು ಅವ್ರ ತಂದೆ ತಾಯಿ ಹೊಲಕ್ಕೋಗಿ ದುಡ್ದು ಎಷ್ಟೋ ಕಷ್ಟದಿಂದ ಕಲಿಸ್ತಿರ್ತಾರೆ. ಆ ಕನಸುಗಳನ್ನೆಲ್ಲ ಕಟ್ಕೊಂಡ್ಬಂದರೆ ಇವರು ನೀಟ್ ಪರೀಕ್ಷೆ ಅದೆಲ್ಲ ಎಷ್ಟೋ ಲಕ್ಷ ಇಟ್ಟು ಓದಿ, ಆದರೆ ಲಾಸ್ಟಿಗೆ ಈ ಥರ ಅಂತಾದರೆ ತುಂಬ ತೊಂದರೆ ಆಗ್ತಿದೆ.
ಅವರು ಅದಕ್ಕಾಗಿ ಅವರು ರಾಜೀನಾಮೆ ನೀಡಲೇಬೇಕು. ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರನೇ ನಡೆಸೋದಾದ್ರೆ ಪರೀಕ್ಷೆ ನಡೆಸಿ, ಯಾವುದೇ ಟೆಸ್ಟಿಂಗ್ ಏಜೆನ್ಸಿ ನಮಗೆ ಬೇಡ. ಟೆಸ್ಟಿಂಗ್ ಏಜೆನ್ಸಿ ಅವರು ರಾಜೀನಾಮೆ ನೀಡಲಿದ್ರೆ ನಾವು ಮುಂದೆ SFI ವಿದ್ಯಾರ್ಥಿ ಸಂಘದವರು ಸೇರಿ ಮುಂದೆ ದೊಡ್ಡ ಪ್ರತಿಭಟನೆ ಮಾಡಲಿಕ್ಕಿದ್ದೇವೆ.